ನಾವ ಈ ವಿಡಿಯೋದಾಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನೋಡೋಣ ಅಂತ. ನಮ್ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವ್ಯಾವ ಅಂದ್ರ ಇಫ್ ಎಲ್ಸ್, ಆಮೇಲ ನೆಸ್ಟೆಡ್ ಇಫ್ ಎಲ್ಸ್, ಎಲ್ಸ್ ಇಫ್ ಲ್ಯಾಡರ್, ನೆಕ್ಸ್ಟ್ ಸ್ವಿಚ್ ಸ್ಟೇಟ್ಮೆಂಟ್. ನಾವು ಫಸ್ಟಿಗೆ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ನೋಡೋಣ ಅಂತ. ಈ ಇಫ್ ಸ್ಟೇಟ್ಮೆಂಟ್ ಏನ್ ಮಾಡ್ತೈತಿ ಅಂತಂದ್ರ ಬೇಸಿಕಲಿ ಒಂದ್ ಕಂಡೀಷನ್ ಚೆಕ್ ಮಾಡ್ತೈತಿ. ಈ ಕಂಡೀಷನ್ ಏನ್ ಮಾಡ್ಬೇಕು ಅಂತಂದ್ರೆ ಯಾವಾಗ್ಲೂ ಟ್ರೂ ಆರ್ ಫಾಲ್ಸ್ ನ ರಿಟರ್ನ್ ಮಾಡ್ಬೇಕು. ಇನ್ ಕೇಸ್ ಈ ಕಂಡೀಷನ್ ಟ್ರೂ ಅಂತ ರಿಟರ್ನ್ ಆಯ್ತಂದ್ರ ಇಲ್ಲಿ ಬ್ಲಾಕ್ ದಾಗಿರುವಂತ ಕಂಡೀಷನ್ ಎಕ್ಸಿಕ್ಯೂಟ್ ಆಕೈತಿ. ಇದನ್ನ ನಾವು ಎಕ್ಸಾಂಪಲ್ ತ್ರೂ ನೋಡೋಣ ಅಂತ. ಸೊ ನಾ ಇಲ್ಲೇನ್ ಮಾಡಾಕತ್ತೀನಿ, ನಂಬರ್ನ ರೀಡ್ ಮಾಡ್ಕೊಳಾಕ್ತೀನಿ ನಾನು ಕನ್ಸೋಲ್ ಇಂದ. ಆಮೇಲೆ ಈ ನಂಬರ್ ಇವನ್ ಐತನ್ ಇಲ್ಲ ಅಂತ ಹೇಳಿ ಚೆಕ್ ಮಾಡಾಕತ್ತೀನಿ. ಸೊ ಇಲ್ಲಿ ನಂಬರ್ ರೀಡ್ ಮಾಡ್ಕೊಂಡಿ. ಇನ್ ಕೇಸ್ ನಮ್ಮ ಪರ್ಸೆಂಟೇಜ್ 2 ಇದೇನ್ ಮಾಡ್ತೈತಿ ಅಂದ್ರೆ ರಿಮೈಂಡರ್ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ರಿಮೈಂಡರ್ ಈಕ್ವಲ್ ಟು 0 ಇತ್ತು ಅಂದ್ರೆ ಇದು ಕಂಡೀಷನ್ ಅಂತ. ರಿಮೈಂಡರ್ ಈಕ್ವಲ್ ಟು 0 ಇತ್ತಂದ್ರೆ ನಾನು ಎಂಟರ್ ನಂಬರ್ ಇಸ್ ಇವನ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಇನ್ ಕೇಸ್ ನಾವು ಎಂಟರ್ ಮಾಡಿರುವಂತ ನಂಬರ್ ಆಡ್ ಇತ್ತು ಅಂದ್ರೆ ಈ ಕಂಡೀಷನ್ ಮೀಟ್ ಆಗಂಗಿಲ್ಲ. ಸೊ ಈ ಸ್ಟೇಟ್ಮೆಂಟ್ ನಮ್ದ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಪ್ರಿಂಟ್ ಆಗಂಗಿಲ್ಲ. ಸೊ ಎಂಟರ್ ಮಾಡಿದ ನಂಬರ್ನ 44 ಅಂತ ಹೇಳಿ ಕೊಟ್ಟೆ. ಸೊ 44 ಅನ್ನೋ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಕೈತಿ. ಅದಕ್ಕೆ ನಂದ ಎಂಟರ್ ನಂಬರ್ ಈಸ್ ಇವನ್ ಅಂತ ಹೇಳಿ ಬಂದೈತಿ. ಸೊ ನಾನು ಇದನ್ನ ಇನ್ನೊಮ್ಮೆ ರನ್ ಮಾಡ್ತೀನಿ. ಈಗ ನಾನು ಆಡ್ ನಂಬರ್ ಕೊಡ್ತೀನಿ 31 ಅಂತ ಹೇಳಿ. ಸೊ 31 ಅಂತ ಹೇಳಿ ಕೊಟ್ಟಾಗ ಈ ಕಂಡೀಷನ್ ಫೇಲ್ ಆಯ್ತು. ಸೊ ನನಗ ಈ ಲೈನ್ ಎಕ್ಸಿಕ್ಯೂಟ್ ಆಗ್ಲಿಲ್ಲ ನನಗ. ಇದ ಇಫ್ ಕಂಡೀಷನ್. ನೆಕ್ಸ್ಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಕಂಡೀಷನ್ ಏನಂತಂದ್ರ ನಾ ಇಲ್ಲೇನ್ ಮಾಡಾಕತ್ತೀನಿ, ಇನ್ ಕೇಸ್ ನಂಬರ್ ಇವನ್ ಇತ್ತಂದ್ರ ಅಷ್ಟ ಪ್ರಿಂಟ್ ಮಾಡಾಕತ್ತೀನಿ. ಇನ್ ಕೇಸ್ ನಂಬರ್ ಇವನ್ ಇರ್ಲಿಲ್ಲ ಅಂತ ನಾ ಏನಂತ ಹೇಳಿ ಪ್ರಿಂಟ್ ಮಾಡ್ಬೇಕು, ಅದನ್ನ ಆಡ್ ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕ. ಸೊ ಈ ಕಂಡೀಷನ್ ಟ್ರೂ ಆಯ್ತಂದ್ರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತಿ. ಇನ್ ಕೇಸ್ ಈ ಕಂಡೀಷನ್ ಫಾಲ್ಸ್ ಆತಂದ್ರ ಅವಾಗ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಕೈತಿ. ಇದಕ್ಕೆ ಏನಂತ ಕರೀತಾರ, ಇಫ್ ಎಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರೀತಾರ. ಸೊ 44 ಅಂತ ಹೇಳಿ ಕೊಟ್ಟೆ ನಾನು. ಅವಾಗ ಎಂಟರ್ ನಂಬರ್ ಇಸ್ ಇವನ್ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆತ. 33 ಅಂತ ಹೇಳಿ ಕೊಟ್ಟೆ. ಈಗ ಎಂಟರ್ಡ್ ನಂಬರ್ 33 ಇಸ್ ಆಡ್ ಅಂತ ಹೇಳಿ ಪ್ರಿಂಟ್ ಆತ. ಸೊ ಈ ಕಂಡೀಷನ್ ಟ್ರೂ ಆದಾಗ ಇದ ಎಕ್ಸಿಕ್ಯೂಟ್ ಆಯ್ತಾ. ಈ ಕಂಡೀಷನ್ ಫಾಲ್ಸ್ ಆದ ಕೂಡಲೇ ಎಲ್ಸ್ ಗೆ ಬಂದ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆತ. ನೆಕ್ಸ್ಟ್ ನಮ್ದ ನೆಸ್ಟೆಡ್ ಇಫ್ ಕಂಡೀಷನ್. ಸೊ ನೆಸ್ಟೆಡ್ ಇಫ್ ಅಂತಂದ್ರೆ ಏನ, ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ಎಲ್ಸ್ ಕಂಡೀಷನ್ ಇದ್ದು ಅಂದ್ರೆ ಅದಕ್ಕೆ ನೆಸ್ಟೆಡ್ ಇಫ್ ಎಲ್ಸ್ ಕಂಡೀಷನ್ ಅಂತ ಹೇಳಿ ಕರೀತಾರ. ಸೊ ನಾವ್ ಏನ್ ಮಾಡಾಕತ್ತೀವಿ ಇಲ್ಲ ಅಂತಂದ್ರೆ ಬೇಸಿಕಲಿ ಕನ್ಸೋಲ್ ಇಂದ ಇನ್ಪುಟ್ ನ ತಗೊಳಕತ್ತೀವ. ಸೊ ಇನ್ ಕೇಸ್ ಯೂಸರ್ ಇಂಟೀಜರ್ ಬದಲಿ ಯಾವ್ದಾರೆ ವ್ಯಾಲ್ಯೂ ಕೊಟ್ಟಂದ್ರ ನಾವ್ ಅದನ್ನ ಹ್ಯಾಂಡಲ್ ಮಾಡ್ಬೇಕಲ್ಲ. ಅದ್ರ ಸಲುವಾಗಿ ನಾನು ಈ ತರ ನೆಸ್ಟೆಡ್ ಇಫ್ ಎಲ್ ಸ್ಟೇಟ್ಮೆಂಟ್ ನ ಬರ್ಕೊಂಡಿನಿ. ಸೊ ಫಸ್ಟ್ ಔಟರ್ ಇಫ್ ಏನ್ ಮಾಡ್ತೈತಿ ಅಂತಂದ್ರ ನಾವು ಕನ್ಸೋಲ್ ಇಂದ ಕೊಟ್ಟಿರುವಂತ ಇನ್ಪುಟ್ ಇಂಟೀಜರ್ ಐತೆ ಇಲ್ಲ ಅಂತ ಚೆಕ್ ಮಾಡ್ತೈತಿ. ಇನ್ ಕೇಸ್ ಕೊಟ್ಟಿರುವಂತ ಇನ್ಪುಟ್ ಇಂಟೀಜರ್ ಇರ್ಲಿಲ್ಲ ಅಂತಂದ್ರ ಎಂಟರ್ ನಂಬರ್ ಈಸ್ ಇನ್ವ್ಯಾಲಿಡ್ ಅಂತ ಪ್ರಿಂಟ್ ಮಾಡ್ತೈತಿ. ಸೊ ಇನ್ ಕೇಸ್ ಯೂಸರ್ ವ್ಯಾಲಿಡ್ ಇನ್ಪುಟ್ ಕೊಟ್ಟಿದ್ದಂದ್ರೆ ಅವಾಗ ಏನ್ ಮಾಡ್ತೀವಿ ನಾವ, ಇನ್ಪುಟ್ ಬಫರ್ ಇಂದ ಆ ವ್ಯಾಲ್ಯೂನ ರೀಡ್ ಮಾಡಿ ನಮ್ಗೆ ಅಸೈನ್ ಮಾಡಾಕತ್ತೀವಿ ನಾವ. ಅದಾದ್ಮೇಲೆ ನಮ್ದ ಮತ್ತ ಇಫ್ ಕಂಡೀಷನ್ ಐತಿ. ಇನ್ ಕೇಸ್ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತಂದ್ರೆ ನಂದ ಎಂಟರ್ ನಂಬರ್ ಇಸ್ ಇವನ್ ಅಂತ ಹೇಳಿ ಬರ್ತೈತಿ. ಇನ್ ಕೇಸ್ ನಂಬರ್ 2 ಇಂದ ಡಿವೈಡ್ ಆಗ್ಲಿಲ್ಲ ಅಂತಂದ್ರ ಎಂಟರ್ ನಂಬರ್ ಇಸ್ ಆಡ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಈ ರೀತಿ ಒಂದ್ ಇಫ್ ಒಳಗಡೆ ಮತ್ತೆ ನಾವು ಇಫ್ ಎಲ್ಸ್ ಬರ್ದಿವಿ ಅಂತಂದ್ರೆ ಅದಕ್ಕೆ ನೆಸ್ಟೆಡ್ ಇಫ್ ಎಲ್ಸ್ ಅಂತ ಹೇಳಿ ಕರೀತಾರ. ಇದು ನಾವ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಈಗ. ಸೊ ನಾ ಏನ್ ಮಾಡ್ತೀನಿ, ಫಸ್ಟಿಗೆ ಇನ್ವ್ಯಾಲಿಡ್ ಇನ್ಪುಟ್ ಕೊಡ್ತೀನಿ ಇದಕ್ಕೆ. ಸೊ ಅವಾಗ ನಂದ ಫಸ್ಟ್ ಇಫ್ ಕಂಡೀಷನ್ ಫೇಲ್ ಆತ. ಅವಾಗ ಎಲ್ಸಿಗೆ ಬಂತ ಎಂಟರ್ ನಂಬರ್ ಇಸ್ ಇನ್ವ್ಯಾಲಿಡ್ ಅಂತ ಹೇಳಿ ಬಂತ. ನಾ ಸೆಕೆಂಡ್ ಟೈಮ್ ವ್ಯಾಲಿಡ್ ಇನ್ಪುಟ್ ಕೊಡ್ತೀನಿ. ಈಗ 13 ಅಂತ ಹೇಳಿ ಕೊಟ್ಟೆ. ಅವಾಗ ಎಂಟರ್ ನಂಬರ್ ಇಸ್ ಇವನ್ ಅಂತ ಆಡ್ ಅಂತ ಹೇಳಿ ಬರಾಕ್ತೈತಿ. ಸೊ ನಂದ ಫಸ್ಟ್ ಇಫ್ ಕಂಡೀಷನ್ ಟ್ರೂ ಆಯ್ತ. ಸೊ ಆಮೇಲೆ ನಮ್ನ ರೀಡ್ ಆಯ್ತ. ಸೊ ನಮ್ದು ಇಲ್ಲಿ ಏನಾಯ್ತ, 13
2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಿಲ್ಲ. ಇಲ್ಲಿ ರಿಮೈಂಡರ್ ಬಂತು ನಂದು 1 ಅಂತೇಳಿ. ಸೊ ಅದಕ್ಕ ನಂದು ಈ ಎಲ್ಸ್ ಕಂಡೀಷನ್ ಎಕ್ಸಿಕ್ಯೂಟ್ ಆಯ್ತು. ಸೊ ಈಗ ಇವ ನಂಬರ್ ಕೊಡ್ತೀನಿ ನಾನಿಲ್ಲ 12 ಅಂತ ಹೇಳಿ. ಸೊ ಈಗೇನಾಯ್ತು, ನಂದು ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಯ್ತಾ, ಈ ಕಂಡೀಷನ್ ಟ್ರೂ ಅಂತ ಹೇಳಿ ಆಯ್ತಾ, ಅದಕ್ಕೆ ಈ ಸ್ಟೇಟ್ಮೆಂಟ್ ನಂದ ಪ್ರಿಂಟ್ ಆಗ್ತೈತಿ ಕನ್ಸೋಲ್ದಾಗ. ನೆಕ್ಸ್ಟ್ ಇಫ್ ಎಲ್ಸ್ ಲ್ಯಾಡರ್. ಇಫ್ ಎಲ್ಸ್ ಲ್ಯಾಡರ್ ದಾಗ ಏನ್ ಹಾಕೈತಿ ಅಂತಂದ್ರ ಬೇಸಿಕಲಿ ನಮ್ದ ಸಿಂಟ್ಯಾಕ್ಸ್ ಈ ರೀತಿ ಇದ್ರದ. ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಕನ್ಸೋಲ್ ಇಂದ ಡೇನ ರೀಡ್ ಮಾಡಾಕತ್ತೀನಿ. ಇನ್ ಕೇಸ್ ಯೂಸರ್ 1 ಅಂತೇಳಿ ಪ್ರಿಂಟ್ 1 ಅಂತೇಳಿ ಕೊಟ್ರ ಮಂಡೇ ಅಂತೇಳಿ ಪ್ರಿಂಟ್ ಆಗ್ಬೇಕ, 2 ಅಂತ ಕೊಟ್ರ ಟ್ಯೂಸ್ಡೇ, 3 ಅಂತ ಕೊಟ್ರ ವೆನ್ಸ್ಡೇ. ಸೊ ಈ ರೀತಿ ಅಪ್ ಟು 7 ತನ ಡೇ ಪ್ರಿಂಟ್ ಹಾಕೋತ ಹೋಗ್ಬೇಕ. ಇನ್ ಕೇಸ್ ಡೇ ವಿದಿನ್ ರೇಂಜ್ ಆಫ್ 1 to 7 ಇರ್ಲಿಲ್ಲ, ಯಾವ್ದಾರ ಇನ್ವ್ಯಾಲಿಡ್ ನಂಬರ್ ಕೊಟ್ರೆ ಇನ್ವ್ಯಾಲಿಡ್ ಡೇ ಅಂತ ಹೇಳಿ ಕೊಡ್ಬೇಕು, ಪ್ರಿಂಟ್ ಆಗ್ಬೇಕ. ಸೊ ನಮ್ದು ಇಫ್ ಎಲ್ಸ್ ಲ್ಯಾಡರ್ ಈ ರೀತಿ ಕಾಣ್ತೈತಿ. ಸೊ ನಾ ಡೇ ಏನ್ ಕೊಟ್ಟಿನಲ್ಲ ಅದ್ರ ಜೊತೆ ನಾ ಕಂಪೇರ್ ಮಾಡಾಕ್ತೀನಿ. ಎಂಟರ್ ಮಾಡಿರುವಂತ ಡೇ ಏನಾರೇ ಈಕ್ವಲ್ ಟು 1 ಇತ್ತಂದ್ರ, ಈ ಕಂಡೀಷನ್ ಟ್ರೂ ಆಯ್ತಂದ್ರ ಮಂಡೇ ಅಂತ ಎಕ್ಸಿಕ್ಯೂಟ್ ಆಗೈತಿ. ಇನ್ ಕೇಸ್ ಈ ಕಂಡೀಷನ್ ಫಾಲ್ಸ್ ಆಯ್ತಂದ್ರ ಅವಾಗ ನೆಕ್ಸ್ಟ್ ಎಲ್ಸ್ ಇಫ್ ಈ ಕಂಡೀಷನ್ ಚೆಕ್ ಮಾಡ್ತೈತಿ. ಸೊ ಇದು ಟ್ರೂ ಆಗ್ಲಿಲ್ಲ ಅಂತಂದ್ರ ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ತೈತಿ. ಸೊ ಎಲ್ಲಿ ತನ ಟ್ರೂ ಆಗಂಗಿಲ್ಲಲ್ಲ ಅಲ್ಲಿ ತನನು ಇದ ಇಫ್ ಎಲ್ಸ್ ಲ್ಯಾಡರ್ ಚೆಕ್ ಮಾಡ್ಕೋತ ಹೋಗ್ತೈತಿ ಕಂಡೀಷನ್. ಇನ್ ಕೇಸ್ ಯಾವ್ದಾರ ಒಂದು ಪಾಯಿಂಟ್ ದಾಗ ಸೇ ಸಪೋಸ್ ಇಲ್ಲಿ ತನ ಬಂತ, ನಮ್ದು ಕಂಡೀಷನ್ ಟ್ರೂ ಆಯ್ತು. ಸೊ ಅವಾಗ ಇದನ್ನ ಪ್ರಿಂಟ್ ಮಾಡಿ ನೆಕ್ಸ್ಟ್ ಎಲ್ಸ್ ಇಫ್ ಲ್ಯಾಡರ್ ಬೇಸಿಕಲಿ ಎಕ್ಸಿಕ್ಯೂಟ್ ಆಗಕ ಹೋಗಂಗಿಲ್ಲ, ಇಲ್ಲಿಂದಾನೆ ಕಂಟ್ರೋಲ್ ನಮ್ದ ರಿಟರ್ನ್ ಆಗ್ತೈತಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾನೇನ್ ಕೊಡ್ತೀನಿ ಇಲ್ಲಿ 5 ಅಂತೇಳಿ ಕೊಟ್ಟೆ. ಸೊ ಫ್ರೈಡೆ ಅಂತೇಳಿ ಬಂತ. ಸೊ ನಮ್ದ ಈ ಕಂಡೀಷನ್ ಮೀಟ್ ಆಗ್ಲಿಲ್ಲ, ಈ ಕಂಡೀಷನ್ ಮೀಟ್ ಆಗ್ಲಿಲ್ಲ, ಈ ಕಂಡೀಷನ್ ಮೀಟ್ ಆಗ್ಲಿಲ್ಲ, ಈ ಕಂಡೀಷನ್ ಮೀಟ್ ಆಗ್ಲಿಲ್ಲ. ನಂದು ಎಂಟರ್ ಮಾಡಿರುವಂತ ಡೇ ಈಕ್ವಲ್ ಟು 5 ಈ ಕಂಡೀಷನ್ ಮೀಟ್ ಆಯ್ತಾ, ಇದು ಟ್ರೂ ಅಂತ ಹೇಳಿ ಆಯ್ತಾ, ಅದಕ್ಕ ಫ್ರೈಡೆ ಅಂತ ಹೇಳಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತಾ, ಇದು ಪ್ರಿಂಟ್ ಆಗ್ತೈತಿ. ಉಳಿದಿರುವಂತದ್ದು ಯಾವ್ದು ಇಲ್ಲಿ ನಮ್ದ ಎಕ್ಸಿಕ್ಯೂಟ್ ಆಗಿಲ್ಲ. ಇದಕ್ಕ ಇಫ್ ಎಲ್ಸ್ ಲ್ಯಾಡರ್ ಅಂತ ಹೇಳಿ ಕರೀತಾರ. ಸೊ ಇಲ್ಲೇ 1 by 1 ಕಂಡೀಷನ್ ಚೆಕ್ ಮಾಡ್ಕೋತ ಬರ್ತೈತಿ ಕಂಟ್ರೋಲರ್. ಯಾವ್ದು ಕಂಡೀಷನ್ ಟ್ರೂ ಹಾಕಿತ್ಲ ಆ ಬೇಸಿಕಲಿ ಬ್ಲಾಕ್ ದಾಗಿರುವಂತ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಆಮೇಲೆ ಒಂದ್ಸಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಂದ್ರೆ ಉಳಿದಿರೋದು ಯಾವ್ದೂನು ಅದ ಚೆಕ್ ಮಾಡಕ್ ಹೋಗಿಲ್ಲ. ಇಲ್ಲಿ 5 ಅಂತೇಳಿ ಎಕ್ಸಿಕ್ಯೂಟ್ ಆಗೈತೆ. ಆಮೇಲೆ ನೆಕ್ಸ್ಟ್ ಇದ ಡೇ =6 ಐತೆ ಅಂತ ಹೇಳಿ ಚೆಕ್ ಮಾಡಂಗಿಲ್ಲ ಅದ. ಇಲ್ಲಿ ಏನಂತಂದ್ರೆ ಡೇಗ ಮಲ್ಟಿಪಲ್ ಪಾಸಿಬಲ್ ವ್ಯಾಲ್ಯೂಸ್ ಅದಾವ. ಅಟ್ ಎ ಟೈಮ್ ಓನ್ಲಿ ಒಂದ್ ಅಷ್ಟೇ ಇಲ್ಲೇ ಟ್ರೂ ಇರ್ತೈತಿ. ಸೊ ಅದಕ್ಕೆ ಯಾವಾಗ ಡೇ =2 ಆಯ್ತಂದ್ರೆ ನೆಕ್ಸ್ಟ್ ಅದ್ರ ವ್ಯಾಲ್ಯೂ 3 4 5 6 ಆಗಕ್ ಚಾನ್ಸೇ ಇಲ್ಲಲ್ಲ. ಅದ್ರ ಸಲುವಾಗಿ ಯಾವಾಗ ಇದು ಕಂಡೀಷನ್ ಯಾವ್ದಾರ ಒಂದು ಕಂಡೀಷನ್ ಮೀಟ್ ಹಾಕಿತ್ಲ ಅದನ್ನ ಪ್ರಿಂಟ್ ಮಾಡಿ ಕಂಟ್ರೋಲ್ ಹೊರಗೆ ಬರ್ತೈತಿ. ನೆಕ್ಸ್ಟ್ ಸ್ವಿಚ್ ಕೇಸ್. ಸೊ ಇಲ್ಲಿ ಏನ್ ಬರ್ದಿವಲ್ಲ ನಾವು ಎಲ್ಸ್ ಇಫ್ ಲ್ಯಾಡರ್ ನ ಇದನ್ನ ನಾವು ರೀಡಬಿಲಿಟಿ ಸಲುವಾಗಿ ಸ್ವಿಚ್ ಕೇಸ್ ಯೂಸ್ ಮಾಡ್ಕೊಂಡು ನಾವು ಬರಿಬಹುದು. ಸೊ ಯಾವಾಗ ಒಂದ್ ವೇರಿಯೇಬಲ್ಗೆ ಮಲ್ಟಿಪಲ್ ಪಾಸಿಬಲ್ ವ್ಯಾಲ್ಯೂಸ್ ಇರ್ತಾವಲ್ಲ ಅವಾಗ ನಾವ ಸ್ವಿಚ್ ಕೇಸ್ ನ ಬರಿಬಹುದು. ಸೊ ಸ್ವಿಚ್ ಕೇಸ್ ಇಂದ ಏನಾಕೈತಿ, ನಮ್ಗೆ ರೀಡಬಿಲಿಟಿ ಆಫ್ ದ ಕೋಡ್ ಜಾಸ್ತಿ ಆಕೈತಿ. ನಾವು ಕೋಡ್ ಈಸಿಯಾಗಿ ರೀಡ್ ಮಾಡ್ಬೋದು ಈ ಫೆಲ್ಸ್ ಲ್ಯಾಡರ್ಕ್ಕಿಂತ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಸ್ವಿಚ್ ಕೇಸ್ದಾಗ ಡೇನ ತಗೊಳಕತ್ತೀವ, ಕೇಸ್ ಅದಾವ ಇದ್ರೊಳಗ ಸ್ವಿಚ್ ಅನ್ನೋದೊಂದು ಕೀವರ್ಡ್, ಆಮೇಲೆ ಡೇ ತಗೋತೈತಿ. ನಾವ್ ಏನ ವೇರಿಯೇಬಲ್ ನ ರೀಡ್ ಮಾಡಾಕತ್ತೀವಲ್ಲ ಅದನ್ನ ಆಸ್ ಎ ಪ್ಯಾರಾಮೀಟರ್ ತಗೋತೈತಿ. ಈ ಡೇ ಒಳಗಡೆ ಬೇಸಿಕ್ಲಿ ನಾವು ನೋಡಾಕತ್ತೀವಿ. ಇನ್ ಕೇಸ್ ಡೇದ್ ವ್ಯಾಲ್ಯೂ 1 ಇತ್ತಂದ್ರ ಇದು 1 ಅನ್ನೋದು ಡೇದ್ ವ್ಯಾಲ್ಯೂ. ಇನ್ ಕೇಸ್ ಡೇದ್ ವ್ಯಾಲ್ಯೂ 1 ಇತ್ತಂದ್ರ ಮಂಡೇ ಅಂತ ಹೇಳಿ ಪ್ರಿಂಟ್ ಆಕೈತಿ. ಇನ್ ಕೇಸ್ ಡೇದ್ ವ್ಯಾಲ್ಯೂ 2 ಇತ್ತಂದ್ರ ಟ್ಯೂಸ್ಡೇ ಅಂತ ಹೇಳಿ ಪ್ರಿಂಟ್ ಆಕೈತಿ. ಡೇ ವ್ಯಾಲ್ಯೂ 3 ಇತ್ತಂದ್ರ ವೆನ್ಸ್ಡೇ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಬ್ರೆಕ್. ಇನ್ ಕೇಸ್ ನಾವ್ ಇದನ್ನ ಬ್ರೆಕ್ ರಿಮೂವ್ ಮಾಡಿದ್ವಿ ಅಂತಂದ್ರೆ ಇದೆಲ್ಲಾನು 1 by 1 ಎಕ್ಸಿಕ್ಯೂಟ್ ಹಾಕೋತ್ ಬರ್ತೈತಿ. ಸೊ ನಾವು ಇದನ್ನ ಮಂಡೇ ಪ್ರಿಂಟ್ ಮಾಡಿದ್ನ ನಮ್ಗೆ ಇಲ್ಲೇ ಬ್ರೆಕ್ ಆಗ್ಬೇಕಿದ. ಅದ್ರ ಸಲುವಾಗಿ ಅಂದ್ರೆ ಕಂಟ್ರೋಲ್ ಇಲ್ಲಿಂದ ಹೊರಗೆ ಬರ್ಬೇಕು. ಅದ್ರ ಸಲುವಾಗಿ ಇಲ್ಲೇ ನಾವು ಬ್ರೆಕ್ ಆಡ್ ಮಾಡ್ಬೇಕು. ಇನ್ ಕೇಸ್ ನಾನು ಈ ಬ್ರೆಕ್ ನ ರಿಮೂವ್ ಮಾಡಿದ್ರೆ ಇದ ಕೇಸ್ 1 ಆದ್ಮೇಲೆ ಏನೇ ಕೇಸ್ ಇರಲಿಲ್ಲ ಅದು ಎಕ್ಸಿಕ್ಯೂಟ್ ಆಕೈತಿ. ಸೊ ಇಲ್ಲೇ ಡಿಫಾಲ್ಟ್ ಅಂತ ಬಂದಿರ್ತೈತಿ. ಡಿಫಾಲ್ಟ್ ಏನ್ ಮಾಡ್ತೈತಿ, ಇನ್ ಕೇಸ್ ಇವು ಯಾವ ಕೇಸ್ 1 2 3 4 5 7 ಮೀಟ್ ಆಗ್ಲಿಲ್ಲ ಅಂದ್ರ ಅವಾಗ ಡಿಫಾಲ್ಟ್ ನಮ್ದು ಕಂಟ್ರೋಲರ್ ಬಂದ ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ತೈತಿ. ನಾನೇನ್ ಮಾಡಿದೆ 1 ಅಂತೇಳಿ ಕೊಟ್ಟೆ, ಅವಾಗ ನಂದು ಮಂಡೇ ಅಂತೇಳಿ ಬಂತು. ಇನ್ ಕೇಸ್ ನಾ ಇದನ್ನ ಬ್ರೆಕ್ ನ ರಿಮೂವ್ ಮಾಡಿದ್ರ ಏನ್ ಆಕೈತಿ ಅಂತಂದ್ರ ನಂದ ಟ್ಯೂಸ್ಡೇ ಅಂತೂ ಪ್ರಿಂಟ್ ಆಕೈತಿ. ನನ್ ಕಂಟ್ರೋಲರ್ ನೆಕ್ಸ್ಟ್ ಕೇಸಿಗೂ ಹೋಗ್ತೈತಿ.
ಮಂಡೇ ಟ್ಯೂಸ್ಡೇ ಅಂತ ಹೇಳಿ ಎರಡು ಬಂತ. ಸೊ ನಂದ ಬೇಸಿಕಲಿ ಇಲ್ಲೇ ನಂದು ಏನಾಗ್ಬೇಕ, ಮಂಡೇ ಅಂತ ಹೇಳಿ ಪ್ರಿಂಟ್ ಮಾಡಿ ನಂದ ಕಂಟ್ರೋಲ್ ಇಲ್ಲಿಂದ ಹೊರಗಡೆ ಬರೋಕ್ಲ, ಅದಕ್ಕೆ ನಾವು ಬ್ರೆಕ್ ಅನ್ನುವಂತ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಸೊ ಇನ್ ಕೇಸ್ ನಾನ 9 ಅಂತ ಹೇಳಿ ಕೊಟ್ಟೆ ಇನ್ಪುಟ್, ಸೊ ಅವಾಗ ನಂದ ಡಿಫಾಲ್ಟ್ ಕೇಸ್ ಎಕ್ಸಿಕ್ಯೂಟ್ ಆಕೈತಿ, ಡಿಫಾಲ್ಟ್ ಇನ್ವ್ಯಾಲಿಡ್ ಡೇ ಅಂತ ಹೇಳಿ. ಯಾಕಂದ್ರ ಒಂದ್ ವಾರದಾಗ 7 ದಿವಸ ಇರ್ತಾವ, ನಾ ಇಲ್ಲಿ 9 ಅಂತ ಹೇಳಿ ಕೊಟ್ರ ಅದೇನಾಗ್ತೈತಿ ಡಿಫಾಲ್ಟ್ ಬಂತೈತಿ. ಅಂದ್ರೆ ಇವ್ ಯಾವ ಕೇಸ್ ಮೀಟ್ ಆಗ್ಲಿಲ್ಲ. ಡೇ ಏನಾಕೈತಿ ಇಂಟರ್ನಲ್ಲಿ 1 ಜೊತೆ ಕಂಪೇರ್ ಆಗ್ತೈತಿ, ಇಲ್ಲ 2 ಜೊತೆ ಕಂಪೇರ್ ಆಗ್ತೈತಿ. ಯಾವ ಇಲ್ಲ ಅಂತಂದ್ರೆ ಏನಾಗ್ತದೆ, ನಾನು ಡಿಫಾಲ್ಟ್ ಬರ್ತೀನಿ. ಸೊ ಅವಾಗ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಕಂಟ್ರೋಲ್ ಇಲ್ಲಿಂದ ಹೊರಗೆ ಬರ್ತೈತಿ. ಈಗ ನಮ್ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನಾವ ನೆಕ್ಸ್ಟ್ ವಿಡಿಯೋದಾಗ ಲೂಪ್ಸ್ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸಾದ್ ಏನಾರ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರ ಈ ವಿಡಿಯೋನ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಏನಾರ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಮೆನ್ಷನ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.